ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾಗಾದ್ರೆ ನಿಮ್ಮ ಕಾಲೇಜಲ್ಲಿ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ತುಂಬಾ ಜೋರನ್ನು. ಅಯ್ಯೋ ಇದೆಲ್ಲ ಒಂದು ದೊಡ್ಡ ಟಾರ್ಚರ್. ಅದಕ್ಕೆ ಹುಡುಗಿರೆಲ್ಲ ಬುಕ್ ಬಿಟ್ಟು ಗುಲಾಬಿ ಗ್ರೀಟಿಂಗ್ಸು ಚಾಕ್ಲೇಟ್ಸ್ ಅಂತೆಲ್ಲ ಬ್ಯಾಗಲ್ಲಿ ತುಂಬಿಕೊಂಡು ಮೈಯೆಲ್ಲ ರಕ್ತ ಆಗಿರೋಂಗೆ ರೆಡ್ ಕಲರ್ ಡ್ರೆಸ್ ಹಾಕೊಂಡು ಬರೋದನ್ನ ನೋಡೋಕ್ಕಾಗಲ್ಲ. ಅದಕ್ಕೆ ಇನ್ನೊಂದು ವರ್ಷ ನಾನು ರೆಡ್ ಕಲರ್ ಡ್ರೆಸ್ಸೇ ಹಾಕೋಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಹಾಗಾದ್ರೆ ನಿನಗೆ ಲವ್ ಮಾಡೋದು ಇಷ್ಟ ಆಗಲ್ಲ? ಬಸ್ ಅದಕ್ಕೆ ಇಲ್ಲಿವರೆಗೂ ಸಹನಕ್ಕಾಗಲಿ ಸ್ನೇಹಕ್ಕಾಗಲಿ ನನ್ನ ಹತ್ರ ಹೀಗೆಲ್ಲ ಮಾತೇ ಆಡಿರಲಿಲ್ಲ ಗೊತ್ತಾ. ಅಂದರೆ ನಾನು ಕೆಟ್ಟೋಳು ಅಂತಿದೀಯಾ? ಇಲ್ಲಪ್ಪ, ನೀವು ಎಷ್ಟು ಫ್ರೆಂಡ್ಲಿಯಾಗಿ ಮಾತಾಡ್ತಿದ್ದೀರಾ ಅಂತ ಖುಷಿ ಆಗ್ತಿದೆ. ಆಯ್ತಾಯ್ತು, ಮಾತು ಮರೆಸ್ಬೇಡ. ಯಾರಾದರೂ ನಿನಗೆ ಪ್ರಪೋಸ್ ಮಾಡಿದ್ರಾ? ಅಯ್ಯೋ ಇಲ್ಲ ವಸು, ಅದಕ್ಕೆ ನನಗಿದ್ರಲ್ಲೆಲ್ಲ ಆಸಕ್ತಿನೇ ಇಲ್ಲ. ನಂದು ಬಿಡಿ, ನೀವು ಮತ್ತು ಅಣ್ಣಯ್ಯ ವ್ಯಾಲೆಂಟೈನ್ಸ್ ಡೇನ ಎಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರಾ? ಏನು ಪ್ಲ್ಯಾನ್ಸು ಇಲ್ಲ ಸುಮ. ಪ್ಲ್ಯಾನ್ ಮಾಡಿದ್ರೆ ಆಯಿತು ಬಿಡಿ. ಈಗ ಯಾರಾದರೂ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡ್ಕೋತಾರಾ? ನಾನು ಚಂದ್ರು ಲವ್ ಮಾಡಿ ಮದುವೆನೂ ಆಗಿ ಈಗೊಂದು ಪುಟ್ಟು ಕಂದಮ್ಮನೂ ಬರ್ತಿದೆ. ನನಗೆ ಈ ಖುಷಿನೇ ಸಾಕು. ಈ ಖುಷಿಯಲ್ಲೇ ಅದನ್ನು ಸೆಲೆಬ್ರೇಟ್ ಮಾಡಿ. ಎಲ್ಲ ನಾನು ಅರೇಂಜ್ ಮಾಡ್ತೀನಿ. ಬೇಡ ಸುಮ. ಯಾಕೆ ಬೇಡ ವಸು? ಅದಕ್ಕೆ ಮದುವೆ ಆದಮೇಲೆ ಬೇರೆ ಬೇರೆ ಟೆನ್ಷನಲ್ಲಿ ಒಬ್ರಿಗೊಬ್ರು ಸಾರಿ ಥ್ಯಾಂಕ್ಸ್ ಹೇಳ್ಕೊಳ್ಳೋದು, ಪ್ರೀತಿ ಹಂಚ್ಕೊಳ್ಳೋದು ಇದೆಲ್ಲ ಮರ್ತೇ ಬಿಟ್ಟಿರ್ತೀರಾ. ಇದೆಲ್ಲ ಹೇಳ್ಕೊಳ್ಳೋಕ್ಕೆ ಈ ಪ್ರೇಮಿಗಳ ದಿನನೇ ಸರಿಯಾಗಿರೋ ಅವಕಾಶ. ನೀವು ಸೆಲೆಬ್ರೇಟ್ ಮಾಡ್ಕೊಳ್ಳೇಬೇಕು. ಇವತ್ತು ಪ್ರೇಮಿಗಳ ದಿನನ, ಇಂಥದ್ದು ಒಂದು ದಿನ ಇರ್ತೈತೆ ಅಂತ ನಂಗೆ ಗೊತ್ತೇ ಇರಲಿಲ್ವಲ್ಲ. ನಾನು ಪುಟ್ಟಮ್ಮಿಗೆ ಇವತ್ತೇನಾರ ಗಿಫ್ಟ್ ಕೊಡಬೇಕು. ಹೊಳಿ ಅಂದ್ರೆ ಸಾನೇ ಜನ ಸೇರಿಸ್ಬಿಟ್ಟಿದ್ದೀರಿ. ಇದೆಲ್ಲ ಹಬ್ಬ ಕೊಟ್ಟಿದ್ದು ಉಪಾಯದಿಂದ. ನಾನೇ? ಹ್ಞೂ, ನೀವೇ ಅಲ್ವಾ ಹೇಳಿದ್ದು ಯಾರಾದರೂ ಮುಖ್ಯದವ್ರನ್ನ ಕರೆಸಿ ಅಂತ. ಪುಟ್ಟಮ್ಮಿ ಹೇಳಿದ್ರೆ ಇಷ್ಟೇ ಕರೆಕ್ಟಾಗಿ ಇರ್ತಿತ್ತು. ಯಾರು ಬರ್ತಾವ್ರೆ? ಅವ ಇನ್ನೊಂದು 10 ನಿಮಿಷದಾಗೆ ನಿಮಗೆ ಗೊತ್ತಾಯ್ತದೆ. ಆಯ್ತಪ್ಪ, ನೀವೆಲ್ಲರೂ ಸೇರಿ ಶ್ರಮ ವಹಿಸಿ ಇಟೆಲ್ಲ ಮಾಡ್ತಿದ್ದೀರಿ. ನೀವು ಅಂದ್ಕೊಂಡ್ರದೆಲ್ಲ ಆದರೆ ಸಾಕು. ಫಂಕ್ಷನ್ ಯಾವಾಗ ಶುರು ಆಗುತ್ತೆ? ಇನ್ನೇನು ಶುರು ಆಯ್ತದೆ, ಸ್ವಲ್ಪ ಸುಮ್ಕಿರೋಣ. ಎಲ್ರಿಗೂ ನಮಸ್ಕಾರ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಶುರುವಾಯ್ತದೆ. ಊರಿನ ಮುಖ್ಯಸ್ಥರು, ಗ್ರಾಮಸ್ಥರು, ಬಂಧು ಬಾಂಧವರು, ಅಣ್ಣ ತಮ್ಮಂದರು, ಅಕ್ಕ ತಂಗಿಯಂದ್ರು ಎಲ್ಲರೂ ಕೂಡ ಶಾಂತ ರೀತಿಯಲ್ಲಿ ವರ್ತಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಯಾವ ಧಾರಾವಾಹಿ ಕಲಾವಿದ್ರು ಬರ್ತಾವ್ರೆ? ಗಂಡಸ್ರ ಹೆಂಗಸ್ರ? ಬಿರ್ನ ಹೇಳು, ನಮ್ಮ ಹೆಂಡ್ರನ್ನ ಕರ್ಕೊಂಬಂದ್ಬಿಡ್ತೀನಿ. ಓಹೋ ಹೋ ತಾತ, ಇವಾಗ ನಿಂಗೇನು ಸೀರಿಯಲ್ ಅವರೇ ಬರ್ಬೇಕಾ? ಇವಾಗ ಇಲ್ಲಿ ಯಾರು ಬರ್ತಿದಾರಂತ ನಿಂಗೆ ಗೊತ್ತಾದ್ರೆ ಊರಲ್ಲಿರೋ ನಿನ್ನ ಮೊಮ್ಮಕ್ಕಳೆಲ್ಲ ವಾಪಸ್ ಬರ್ತಾರೆ. ಇವಾಗ ಸ್ವಲ್ಪ ಸುಮ್ಮನಿರು. ಫೋನ್ ಮಾಡಿದ್ದು ಸ್ನೇಹನ? ಅದು ಆಮೇಲೆ ಮಾತಾಡ್ತೀನವ. ಏನೋ ಮುಖ್ಯವಾದ ಕೆಲಸ ಇರಬೇಕು. ಫೋನ್ ಎತ್ತಪ್ಪ ಸಿರಿ. ಹಲೋ, ನಾನು ಶಾಲೆ ಉದ್ಘಾಟನೆಯಲ್ಲಿದ್ದೆ, ಆಮ್ಯಾಗ ಮಾಡ್ತೀನಿ. ಹಾಂ ಶ್ರೀ, ಅದು ಏನಿಲ್ಲವ, ಸುಮ್ಕೆ ಮಾಡಿದ್ರಂತೆ. ಕಂಟಿ ಓದ್ತಾ ಇದ್ದ ಬತ್ತು, ಇನ್ನು ಯಾವಾಗಪ್ಪ ಬರ್ತಾರೆ? ಕೊಡ್ರ ಆ ಕಡೆಗೆ ನೋಡಿ.
ಬಂಗಾರಮ್ಮಂಗೆ ಬಂಗಾರಮ್ಮಂಗೆ ಬಂಗಾರಮ್ಮಂಗೆ. ಅವ್ವ ನಿಂತ ಹೊಸ ಮಾತಾಡ್ಬೇಕಿತ್ತು. ಬಂಗಾರ ಅಂತ ಕುಣ್ಕೊಂಡು ಬಂದು ಅನ್ಸಿದ್ದನ್ನು ಹೇಳ್ತಿದ್ದವನು ಈಗ ಮಾತಾಡೋಕ್ಕೆ ಅಪ್ನೆ ತಕತಿದ್ಯಾ? ನಾನು ಬಂಗಾರ ಅಂತ ಮಾತಾಡೋಕ್ಕೆ ನಂಗೆ ಯಾರ ಅಪ್ಪನೂ ಬೇಕಾಗಿಲ್ಲ. ಆದರೆ ನಾನು ಈಗ ಮಾತಾಡೋಕ್ಕೆ ಬಂದಿರೋದು ಊರ ಯಜಮಾನಿ. ಜನಗಳು ಒಳ್ಳೇದನ್ನೇ ಬಯಸೋ ಬಂಗಾರ ನೋಡ್ತಾವ. ಇದ್ದೇ ಕಲಿಯಕೊಂತೀವಿ. ಜೀವನದಾಗ ಏನಾದರೂ ಮಾಡಬೇಕು ಅನಿಸ್ತೈತವ. ಅದು ನಿನ್ನಿಂದ ಶುರು ಆದರೆ ನಂಗಿನ್ನ ಸಾನೆ ಖುಷಿ. ನಮ್ಮ ಶಾಲೆ ಉದ್ಘಾಟನೆ ಮಾಡಕ್ಕೆ ಬತ್ತೀಯವ? ಅವ ಇಲ್ಲ ಮಾತ್ರ ಹೇಳ್ಬೇಡ. ಅಲ್ಲ ಕಲ, ನಾನು ಯೋನ್ ಮಾಡೀನಿ ಅಂತ ಯಾರನ್ನ ದೊಡ್ಡವ್ರನ್ನ ತಿಳಿದವ್ರನ್ನ ಕರೆಸ್ಕ. ನನ್ನ ಮ್ಯಾಗ ಕೋಪ ಅಲ್ವಾ ನಿಂಗೆ? ನಿನ್ನ ಮ್ಯಾಕೆ ಅಂತ ಕೋಪ ಕಲ, ಎಂಥದ್ದು ಇಲ್ಲ. ನನಗೆ ಕನ್ನಡದಾಗೆ ಓದಕ್ಕೆ ಬರೆಯೋಕ್ಕೆ ಬರೋದು ಒಂದೇ ಪದ, ಅವ್ವ. ನನ್ನ ಪ್ರಾಣಕ್ಕಿಂತ ಹೆಚ್ಚು ಬಂಗಾರ ನಿಂಗೆ ನೋಯಿಸ್ಬೇಕಂತ ನಾನು ಯಾವತ್ತೂ ಏನು ಮಾಡ್ದನೇ ಅಲ್ಲ. ಆ ಮೇಷ್ಟ್ರ ಜಮೀನು ಇಸ್ದೇವು ಅಟ್ಟೆಯ. ನೀನು ಅವ್ರ ಪರ ನಿಂತಿದ್ದೆ ಅಂತ ನಂಗೆ ಸಿಟ್ಟಿತ್ತು. ಆದರೆ ಆಮೇಲೆ ಗೊತ್ತಾಯ್ತು ಅವ್ರು ನಿಂಗೆ ಸುಳ್ಳು ಹೇಳಿ ಕರ್ಕೊಂಬಂದಿದ್ರು ಅಂತ. ನಾನು ನಿನ್ನ ಮಾತನ್ನ ಯಾವತ್ತೂ ಮೀರಲ್ಲ ಬಂಗಾರ. ಅದೆಲ್ಲ ಸುಳ್ಳು ಅನ್ನೋದು ನಿನಗೂ ಗೊತ್ತದೆ. ಅಚ್ಚನ ಆಕಾರಕ್ಕೆ ತಕ್ಕಂಗೆ ಕುಂತ್ಕೊಳ್ಳೋ ಅಪ್ರಂಜಿ ನನ್ನ ಮಗ. ಆದರೆ ಜನಗಳು ಅವ್ರವ್ರ ಸ್ವಾರ್ಥಕ್ಕೆ ಎಲ್ಲಿ ಈ ಅಪ್ರಂಜಿನ ದುರುಪಯೋಗ ಪಡಿಸ್ಕೊತಾರೋ ಅನ್ನೋ ದಿಗ್ಲು ನನಗೆ. ನಿನ್ನ ದಿಗಿಲ್ ನಂಗೆ ಅರ್ಥ ಆಗ್ತೈತೆ ಬಂಗಾರ. ನನ್ನ ವಿಷಯ ಅಂತ ಬಂದಾಗ ನನ್ನ ಬಂಗಾರಂಗೆ ಬುದ್ಧಿ ಮುದ್ದಾಗ್ಬಿಟ್ಟು ಮನ್ಸು ಮಾತ್ರ ಮಿಡಿತೈತೆ ಅಂತ. ಅಂದ್ರೆ ಏನು? ನನ್ನ ದಡ್ಡಿ ಅಂತಲಾ? ಅನ್ನ ಕೊಡೋ ಭೂಮಿ ತಾಯಿನ, ಜನ್ಮ ಕೊಡೋ ಎತ್ತು ತಾಯಿನ ದಡ್ಡಿ ಅನ್ನಕತ್ತಿದವ. ನಂಗೆ ಉಸಿರು ಕೊಟ್ಟವಳು ನೀನು. ಈಗ ಅಕ್ಷರ ಕಲಿಯೋಕ್ಕೂ ನನ್ನ ಜೊತೆಗೆ ನಿಂತ್ಕೊ ಅಂತ ಕೇಳಕ್ಕೆ ಬಂದೀವಿ. ನಿನ್ನ ಕೈಯಾರೆ ಶಾಲೆ ಉದ್ಘಾಟನೆ ಮಾಡಿದ್ರೆ ಅದಕ್ಕಿಂತ ಇನ್ನೊಂದು ಖುಷಿ ನನಗಿಲ್ಲವ. ಬತ್ತೆ ತಾನೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.